ನಿನ್ನ ಗಂಡಸರಲ್ಲ ನತಮಸ್ತಕರಾಗಿದ್ದಾರೆ. ಅವರ ವೇಷಭೂಷಣಗಳನ್ನು ನೋಡು. ಗಂಡಂದಿರಿಗೆ ಇರುವಂತಹ ಅಲಂಕಾರ ನಿನಗ್ಯಾತಕ್ಕೆ? ಅಡಿಯಿಂದ ಮುಡಿವರೆಗೆ ನೋಡಿದಾಗ ಇದು ನಿನಗೆ ಒಪ್ಪತಕ್ಕಂಥದ್ದಲ್ಲ. ಕಳಿತಿಡು, ಕಳಿತ. ಧರ್ಮಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವರಿರ ನೋಡಿ ನೋಡಿ, ನಿಮ್ಮ ಕೈ ಹಿಡಿದಿರುವಂತ ನಿಮ್ಮ ಧರ್ಮಪತ್ನಿ ಉಂಟಂತ ಒಂದೇ ಬಟ್ಟೆಯನ್ನು ಈ ದುಷ್ಟ ಎಳೆಯುತ್ತಿದ್ದಾನೆ. ನನ್ನನ್ನು ರಕ್ಷಿಸಿ, ನನ್ನ ಮಾನವನ್ನು ಉಳಿಸಿ. ನೋಡಿ ಮಾವ, ಈ ಹೊತ್ತಿನಲ್ಲಿ ಸಭೆಯಲ್ಲಿ ಮಹಾರಾಜರಾಗಿ ನೀವು ಕುಳಿತಿದ್ದೀರಿ. ನಿಮ್ಮ ಮಗ ಮಾಡುತ್ತಿರುವಂತಹ ಅನ್ಯಾಯವನ್ನು ನೋಡಿ ಮಾವ. ನಿಮಗೆ ಕಾಣೋದಕ್ಕೆ ಕಣ್ಣುಗಳಿಲ್ಲದೆ ಇರಬಹುದು, ಆದ್ರೆ ನಿಮಗೆ ಕಿವಿಗಳು ಕೇಳಿಸುತ್ತಾ ಇವೆ ತಾನೆ. ನನ್ನ ಅರ್ಥಧ್ವನಿಯನ್ನು ಕೇಳಿಕೊಳ್ಳಿ ಮಾವ. ನಿಮ್ಮ ವಂಶಕ್ಕೆ ಬಂದಿರುವಂತಹ ಸೊಸೆ ನಾನು. ಮನೆಗೆ ಬಂದಿರುವಂತಹ ಸೊಸೆಯ ಮಾನ ಹೋಗುವುದು ನಿಮಗೆ ಭೂಷಣವೇ ಹೇಳಿ? ನಿಮ್ಮ ಮಗಳು ನಾನು, ಮಾವ ನೀವು ತಂದೆಗೆ ಸಮಾನ. ಕೈ ಮುಗಿಯುತ್ತೇನೆ ಮಾವ, ನನ್ನ ಸೆರಗನ್ನು ಬಿಡುವುದಕ್ಕೆ ಹೇಳಿ ಮಾವ. ಸೊಸೆಯಲ್ಲವೇನೇ ನಿನಗೆ ಗಾಂಧಾರಿ ದೇವಿ, ಉಸುರು ನಿನ್ನ ಮಗಗೆ. ಗಾಂಧಾರಿ ದೇವಿ ಉಸುರು ನಿನ್ನಯ ಮಗಗೆ. ವಸನಾದ ಸೆರಗನೀತ ಬಿಡ ಹೇಳು, ಬಿಡ ಹೇಳು, ಬಿಡ ಹೇಳು. ಪಾಪಿ ಅಸುರನು ನಿನ್ನ ಮಗನು ದೇವಿ. ಅತ್ತೆ 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 ನೋಡಿ ಅತ್ತೆ, ನಾನು ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅತ್ತೆ. ಹೆಣ್ಣಿಗೆ ಮಾನ ಎಷ್ಟು ಪ್ರಾಮುಖ್ಯವಾದದ್ದು ಎನ್ನುವುದು ನಿಮಗೆ ತಿಳಿದಿಲ್ವೇ ಹೇಳಿ? ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ಮಾನ. ಮಾನ ಹೋದ ಬಳಿಕ ಮತ್ತೆ ಅದನ್ನು ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ ಅತ್ತೆ. ನಿಮ್ಮ ಸೊಸೆ ನಾನು, ಅದೋ ನಿಮ್ಮ ಬಳಿಯಲ್ಲಿ ಮತ್ತೊಬ್ಬಳು ಸೊಸೆ ಭಾನುಮತಿ ಇದ್ದಾಳೆ, ಅವಳಂತೆ ನಾನೆಲ್ವೇ ಹೇಳಿ? ಅಲ್ಲ, ನೀವು ಹೆಣ್ಣು, ನೀವು ಒಂದು ಹೆಣ್ಣು ಮಗಳಿಗೆ ಜನ್ಮವನ್ನು ಕೊಟ್ಟವರು. ಹೆಣ್ಣಿನ ಕಷ್ಟ ನಿಮಗೆ ಅರ್ಥವಾಗುವುದಿಲ್ವೇ ಹೇಳಿ ಅತ್ತೆ?
ಪತಿವ್ರತೆ ನೀವು, ಗಂಡನಿಗಿಲ್ಲದ ಕಣ್ಣು ನನಗೇಕೆ ಎನ್ನುವ ಹಾಗೆ ಕಣ್ಣನ್ನು ಕಟ್ಟಿಕೊಂಡಂತಹ ಪುಣ್ಯಾತ್ಮ ನೀವು, ಪತಿವ್ರತೆ ನೀವು. 101 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಂತಹ ಮಹಾಮಾತೆ ನೀವು. ಅತ್ತೆ, ನಿಮ್ಮಂತಹ ಪುಣ್ಯಾತ್ಮಳು, ನಿಮ್ಮಂತಹ ಪತಿವ್ರತೆಗಳ ಕಣ್ಣ ಮುಂದೆ ಹೀಗಾಗುತ್ತಾ ಉಂಟು. ನಿಮ್ಮಂತವರಿಗೆ ಇಂತಹ ಮಗ ಹುಟ್ಟ ಕೂಡದಿತ್ತು. ಇವ ಕ್ಷಾತ್ರಿಯನಲ್ಲ, ಇವ ರಾಕ್ಷಸ.
ರಕ್ಷಿಸಬೇಕಾದಂತಹ ಪತಿಗಳೇ ಕೈ ಕಟ್ಟಿ ಕುಳಿತಿದ್ದಾರೆ, ನನ್ನನ್ನು ಬಿಟ್ಟಿದ್ದಾರೆ. ಇನ್ಯಾರು ನನ್ನ ಈ ಕಷ್ಟವನ್ನು ಕೇಳುವವರಿದ್ದಾರೆ? ವಿರೋಧಿಸಬೇಕಾದಂತಹ ಗುರುಗಳಾದಂತಹ ದ್ರೋಣರು, ಹಿರಿಯರಾದಂತಹ ಭೀಷ್ಮರು, ಕೃಪ, ಅಶ್ವತ್ಥಾಮರು ಇವರೂ ಕೈ ಕಟ್ಟಿ ಕುಳಿತಿದ್ದಾರೆ. ಯಾಕೆ? ಈ ಕೌರವನಿಗೋಸ್ಕರವಾಗಿ ಸ್ವತಂತ್ರವಾಗಿ ಬದುಕುವಂತಹ ಸಾಮರ್ಥ್ಯವಿದ್ದರೂ ಯುವ ಕೊಡುವಂತಹ ಅನ್ನಕ್ಕೋಸ್ಕರವಾಗಿ ಕಟ್ಟು ಬಿದ್ದಿದ್ದಾರೆ ಅವರೆಲ್ಲ. ಇನ್ನು ಮಗ ಮಾಡುತ್ತಿರುವುದು ಅನ್ಯಾಯವೆನ್ನುವ ಹಾಗೆ ತಿಳಿದು ಸೊಸೆಯ ಮಾನವನ ರಕ್ಷಿಸಬೇಕಾದಂತಹ ಭೂಪ ಗಾಂಧಾರಿಯರು ಪರಹಿತವ ಮೀರಿ ಬಿಸಟು ಪುತ್ರ ವ್ಯಾಮೋಹದಲ್ಲಿ ಸುಮ್ಮನೆ ಕುಳಿತಿದ್ದಾರೆ, ಪುತ್ರ ವ್ಯಾಮೋಹದಲ್ಲಿ ಕುಳಿತಿದ್ದಾರೆ. ಎಷ್ಟೇ ಒಪ್ಪಿಟ್ಟರು, ಯಾರನ್ನೇ ಕೂಗಿ ಕರೆದರೂ ನನ್ನ ಈ ಕಷ್ಟವನ್ನು ಕೇಳುವವರಿಲ್ಲ. ಅರಣ್ಯರೋದನವಾಯಿತು ನನ್ನ ಈ ದುಃಖ. ಯಾರೂ ಇಲ್ಲ ನನಗೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಎಲ್ಲವೂ ಇತ್ತು, ಎಲ್ಲರೂ ಇತ್ತು, ನಾನು ಈ ಹೊತ್ತಿಗೆ ನನಗೆ ಯಾರೂ ಇಲ್ಲವಾಯಿತು. ನಾನು ಅನಾಥಳಾದೆ. ಅನಾಥಳಾದ ಬಳಿಕ ನಾನು ದುಃಖಿಸಬೇಕಾದದ್ದಿಲ್ಲ. ಅನಾಥರನ್ನು ರಕ್ಷಿಸುವಾತನೊಬ್ಬನಿದ್ದಾನೆ, ಅವನೇ ಕೃಷ್ಣ. ಕೃಷ್ಣ ಕೃಷ್ಣ ಹೇ ದಯಾನಿದೆ ಕೃಷ್ಣ, ಹೇ ದಯಾನಿದೆ ಕೃಷ್ಣ, ಕೇಳ್ ತವ ಮೈದುನರ ಮರುಳಾಟದಿಂದ, ತವ ಮೈದುನರ ಮರುಳಾಟದಿಂದ ಹೋದುದೆನ್ನಬಿ ಮಾನ. ಮೈದುನರ ಮರುಳಾಟದಿಂದ ಓದುದೆನ್ ಅಭಿಮಾನ. ಈ ಕರವನ ದೆಸೆಯಿಂದ, ಈ ಕೌರವನ ದೆಸೆಯಿಂದ ದಯಾನಿದೆ ಕೃಷ್ಣ. ಕೃಷ್ಣ ಕೃಷ್ಣ ನೋಡು ಸ್ವಾಮಿ, ನನ್ನ ಈ ಸ್ಥಿತಿಯನ್ನು ನಿನ್ನಲ್ಲಿ ನಾನೊಂದು ದೂರನ್ನು ಸಮರ್ಪಿಸುತ್ತಾ ಇದ್ದೇನೆ ಸ್ವಾಮಿ. ಯಾರ್ಯಾರು ದೂರ ಅಲ್ಲ, ತವಮೈದು ನನ್ನ ಮರುಳಾಟ. ಕೃಷ್ಣ, ಇವರು ನನಗೆ ಗಟ್ಟಂದಿರಾದದ್ದು ಮೊನ್ನೆ ಮೊನ್ನೆ. ನನಗೆ ಗಟ್ಟಂದಿರಾದ ಮೊದಲೇ ನಿನಗೆ ಮೈದುನರು, ನಿನ್ನ ಅತ್ತೆಯ ಮಕ್ಕಳು. ಕುಂತಿದೇವಿ ಹಡೆದಿರುವಂತಹ ಅನರ್ಘ್ಯ ರಕ್ತಗಳಿವು ಈ ಹೊತ್ತಿಗೆ ಕಾಲದೋಷದಿಂದ ಕೆಸರಿನಲ್ಲಿ ಬಿದ್ದಿವೆ. ಮರುಳಾಟವನ್ನಾಡಿದ್ದಾರೆ. ಇವರನ್ನು ಉತ್ತರಿಸು ಕೃಷ್ಣ. ಇವರಿಗೆ ಸುಬುದ್ಧಿಯನ್ನು ನೀಡು, ಜ್ಞಾನವನ್ನು ನೀಡು. ಈ ಹೊತ್ತಿಗೆ ನನ್ನ ಇವರಿಂದಲಾಗಿ, ಇವರ ಮರುಳಾಟದಿಂದಲಾಗಿ ನನ್ನ ಮಾನ, ನನ್ನ ಅಭಿಮಾನ ಹೋಗುವಂತ ಕಾಲ ಬಂದಿದೆ ಈ ಕೌರವನ ದೆಸೆಯಿಂದ. ಆದ್ದರಿಂದ ನೀನಲ್ಲದೆ ಅನ್ಯರಿಲ್ಲ, ನನ್ನನ್ನು ರಕ್ಷಿಸು ಕೃಷ್ಣ. ಕರುಣದಿ ಕಾಯೋ ಗೋವಿಂದ, ನಿನ್ನ ಮೊರೆಯ ಹೊಕ್ಕೆನುಗೀಗ ವಸುದೇವ ಕಂದ. ಗೋವಿಂದ 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 ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ, ನಿನ್ನ ಮೊರೆಯ ಹೊಕ್ಕೆನು ಈಗ ವಸುದೇವ ಕಂದ. ನಿನ್ನ ಮೊರೆಯ ಹೊಕ್ಕೆನು ಈಗ ವಸುದೇವ ಕಂದ, ಕರುಣದಿ ಕಾಯೋ
ಗತಿಹೀನರಿಗೆ ನೀನೆ ಗತಿಯೋ ಗತಿಹೀನರಿಗೆ ನೀನೆ ಗತಿಯೋ ಗತಿಹೀನರಿಗೆ ನೀನೆ ಗತಿಯೋ ಲಕ್ಷ್ಮೀಪತಿಯನ್ನ ಮಾನವನೀಗ ನಿಕಾಯೋ ಲಕ್ಷ್ಮೀಪತಿಯನ್ನ ಮಾನವ ಈಗ ನಿಕಾಯೋ ಕರುಣದಿ ಕಾಯೋ ಗೋವಿಂದ ನಿನ್ನ ಮೊರೆಯವಕ್ಕೆನು ಈಗ ವಸುದೇವ ಕಂದ ಪತಿತ ಪವನ ಪಾಪದೂರ ಹೇ ಕೃಷ್ಣ ಹೇ ಕೃಷ್ಣ ಹೇ ಕೃಷ್ಣ ಪತಿತ ಪಾವನ ಪಾಪದೂರ 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 ರತಿಪತಿ ಪಿತ ಕಮಲಾಕ್ಷ ಭಕ್ತ ಮಂದಾರ ರತಿಪತಿ ಪಿತ ಕಮಲಾಕ್ಷ ಭಕ್ತ ಮಂದಾರ ಭಕ್ತ ಮಂದಾರ ಭಕ್ತ ಮಂದಾರ ಕರುಣದಿ ಕಾಯೋ ಗೋವಿಂದ ಕರುಣದಿ ಕಾಯೋ ಗೋವಿಂದ ನಿನ್ನ ಮೊರೆಯವಕ್ಕೆನು ಈಗ ವಸುದೇವ ಕಂದ ನಿನ್ನ ಮೊರೆಯ ಭಕ್ತಿನು ಈಗ ವಸುದೇವ ಕಂದ ಗೋವಿಂದ 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 ಹೇ ಕೃಷ್ಣ 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 ಅಚ್ಯುತ ಅನಂತ ಮುಕುಂದ ಕೇಶವ ಮಾಧವ ರಕ್ಷಿಸುತ್ತಾನೆ ನನ್ನೆಡೆಗೆ ಒಮ್ಮೆ ಕರುಣಾದೃಷ್ಟಿದ ನೀನು ನೋಡುತ್ತಾನೆ ಕರುಣಾನಿಧಿ ನೀನು ದಯಾ ಸಾಗರ ನೀನು ಪ್ರತಿಯೊಂದು ಜೀವಿಗಳ ಅಂತರಂಗದಲ್ಲಿಯೂ ಕರುಣೆ ಎನ್ನುವಂಥದ್ದಿರುತ್ತದೆ ಎಷ್ಟರ ಮಟ್ಟಿಗೆ ಇರುತ್ತದೆ ಕೇವಲ ಅವರವರ ಸ್ವಾರ್ಥಕ್ಕೆ ಬೇಕಾಗಿ ಮಾತ್ರ ಒಂದು ಬಿಂದುವಿನಂತೆ ಇರುತ್ತದೆ ಆದ್ರೆ ನೀನು ಹಾಗಲ್ಲ ಸ್ವಾಮಿ ದಯಾನಿಧಿ ನೀನು ಕರುಣಾ ಸಾಗರ ನೀನು ದಯಾನಿಧಿಯಾಗಿ ಕರುಣಾ ಸಾಗರ ಅಂತ ನೀನು ಒಂದು ಬಿಂದು ಕರುಣೆಯನ್ನು ನನ್ನ ಕಡೆಗೆ ಹರಿಸುತ್ತಾಗಿ ನನ್ನನ್ನು ರಕ್ಷಿಸು ಗೋವಿಂದ ಗೋ ಎನ್ನುವಂತಹ ಶಬ್ದಕ್ಕೆ ಅದೆಷ್ಟು ಅರ್ಥಗಳಿವೆಯೋ ಅದಕ್ಕೆಲ್ಲದಕ್ಕೂ ಒಡೆಯ ನೀನು ಈ ಭೂಮಿಗೂ ಒಡೆಯ ಗೋವುಗಳನ್ನು ಪಾಲಿಸಿದ್ದರಿಂದ ಗೋಪಾಲಕ ನೀನು ಇದೋ ಈ ಹೊತ್ತಿಗೆ ಹೆಣ್ಣಾದಂತಹ ನನ್ನ ಮಾನವನ್ನು ರಕ್ಷಿಸು ಸ್ವಾಮಿ ರಕ್ಷಿಸು ಕರುಣದಿಂದ ನನ್ನನ್ನು ತಂದೆ ತಾಯಿ ಗುರು ವರ ಪಿತಾ ಮಗ ಬಂಧು ಬಾಂಧವರೆಲ್ಲ ನೀನೇ ತಾಯಿ ಗುರು ವರ ಪಿತಾ ಮಗ ಬಂಧು ಬಾಂಧವ ಎಲ್ಲ ನೀನೇ ನೀಯನಗೆಂದು ನಂಬಿದೆ ಎನ್ನ ಮಾನವು ನಿನ್ನದೈ ದೇವಾ ಎನ್ನ ಮಾನವ ನಿನ್ನದೈ ದೇವಾ
ಅದೆಷ್ಟೋ ಭೂಮಿಗಳೆಲ್ಲವೂ ಸೇರಿ ಏಕಾಂಗಿಯಾದಂತಹ ಗಿಳಿಯ ಮರಿಯನ್ನು ಹಿಂಸಿಸುತ್ತಾ ಇವೆ. ಅದೇ ರೀತಿಯಲ್ಲಿ ನನ್ನ ಸ್ಥಿತಿಯಾಗಿದೆ ಸ್ವಾಮಿ. ತಾಯಿ ಎಸೆದಂತಹ ಎಳೆಯ ಶಿಶುವಿನಂತೆ ನಾನಾಗಿದ್ದೇನೆ. ನನ್ನನ್ನು ರಕ್ಷಿಸು ಭಗವಂತ, ರಕ್ಷಿಸು. ಇಷ್ಟು ಕೂಗಿ ಕರೆದರೂ ನಿನಗೆ ದಯ ಬರದೆ ಹೇಳು. ಹೌದು, ದೇವರ ಸಂಪೂರ್ಣವಾದಂತಹ ಅನುಗ್ರಹ ನಮ್ಮ ಪಾಲಿಗೆ ಆಗಬೇಕು ಅಂತಾದ್ರೆ ಒಂದು ಅಹಂಕಾರ, ಇನ್ನೊಂದು ಮಮಕಾರ, ಅದೆರಡನ್ನೂ ನಾವು ಬಿಡಲೇಬೇಕು. ಈ ಹೊತ್ತಿಗೆ ನನ್ನ ಗಂಡ, ನನ್ನ ಬಂಧುಗಳು, ನನ್ನ ಬಾಂಧವರೆಲ್ಲರೂ ಇಲ್ಲಿ ಇದ್ದಾರೆ ಎನ್ನುವಂತ ಅಹಂಕಾರ ನನಗೆ ಇಲ್ಲ ಕೃಷ್ಣ, ಇಲ್ಲ. ಈ ಸ್ಥಿತಿ, ಈ ಹೊತ್ತಿನಲ್ಲಿ ನನಗೆ ಯಾರು ಬರುತ್ತಾ ಇಲ್ಲ. ಆದ್ರಿಂದ ನನಗೆ ಯಾರೂ ಇಲ್ಲ. ತಂದೆ, ತಾಯಿ, ಗುರು, ವರ, ಪಿತಾಮಹ, ಬಂಧು ಬಾಂಧವ, ಮಕ್ಕಳು ಎಲ್ಲವೂ ನೀನೇ ಕೃಷ್ಣ, ಎಲ್ಲವೂ ನೀನೇ. ನನಗೆ ಯಾರೂ ಇಲ್ಲ. ನನ್ನನ್ನೇ ನಾನು ನಿನಗೆ ಅರ್ಪಿಸಿಕೊಂಡಿದ್ದೇನೆ ಭಗವಂತ. ಅಹಂಕಾರ ಮಮಕಾರವನ್ನು ಬಿಟ್ಟೆ. ಇನ್ನೊಂದು ಅಹಂಕಾರ, ಅದನ್ನು ಬಿಡಬೇಕು. ಈ ದುಷ್ಟ ನನ್ನ ಸೀರೆಯನ್ನು ಎಳೆಯುತ್ತಿರುವಾಗ ನನ್ನ ಮಾನವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎನ್ನುವಂತ ಅಹಂಕಾರದ ದ್ಯೋತಕವಾಗಿ ಎಡಗೈಯಿಂದ ನನ್ನ ಸೀರೆಯ ಸೆರಗನ್ನು ನಾನು ಗಟ್ಟಿಯಾಗಿ ಹಿಡಿದಿದ್ದೇನೆ. ಇದು ಅಹಂಕಾರ. ಅಹಂಕಾರದ ದ್ಯೋತಕವಾದಂತಹ ಈ ಎಡಗೈಯನ್ನು ಬಿಟ್ಟೆ. ಮಾನ ನನ್ನದಲ್ಲ ಕೃಷ್ಣ, ನಿನ್ನ ಮಾನ. ಹೋಗುತ್ತಿರುವುದು ನಿನ್ನ ಮಾನ. ನಾನೇ ನೀನು, ನೀನೇ ನಾನು, ನೀನೇ ನಾನು, ನಾನೇ ನೀನು. ಉಳಿಸುವುದಿದ್ದರೆ ಉಳಿಸು, ಕೆಡಿಸುವುದಿದ್ದರೆ ಕೆಡಿಸು. ಸಿರಿಗ ಕ್ಷಯವಾಗಲಿನು ಮರಿಜ ಬಗೆನು ಸೇರಿದ ಸಭೆ ಬೆರಗುಗೊಳ್ಳಲಾಗ ಶ್ರೀರಮಣನಾಶ್ರಿತರಿಗೆಯೇ ಕರುಣೆ ತೋರ್ದ. ಜಯ 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 ಅವನಿಗೆ ಮೊದಲೇ ಕುಂಕುಮ ಬಣ್ಣ ಕಂಡ್ರೆ ಆಗೋದಿಲ್ಲ. ನೀರೆಲ್ಲಿಂಟು? ನೀರು ಕೊಡಿ ಸ್ವಲ್ಪ. ನೀರೆಲ್ಲಿಂಟು? ನೀರು ಕೊಡುವ ಹೇಳು. ಅದೊಂದು ಸಂಗೀತ ಬಿಡಲಿಲ್ಲ. ಸೀರೆ
ಎಲ್ಲಿದ್ದಾನೆ ಅಂತ ಗೊತ್ತಾಗುದಿಲ್ಲ. ಅಲ್ಲಿಲ್ಲ ಯಾರಾದ್ರು ಇವನನ್ನು ಎತ್ತಿಕೊಂಡು ಹೋಗಿ ಅಲ್ಲಿ ಶಯ್ಯಾಗ್ರಹದಲ್ಲಿ ಹಾಕಿ ಬನ್ನಿ. ನಾನೇ ಹೊತ್ತುಕೊಂಡು ಹೋಗ್ಬೇಕಾ? ನನ್ನೊಂದು ದುರಂತ ಜೀವನ. ಯಾರೋ ಅಲ್ಲಿ ಸೀರೆ ರಾಶಿ ರಾಶಿಯಾಗಿ ಬಿದ್ದಿದೆ. ಹೌದು, ಸುಮ್ಮನೆ ಹಾಳಾಗುವುದು ಯಾಕೆ? ಹೋಗಲಿ ಭಂಡಾರಕ್ಕೆ. ದಟ್ಟನೆ ತೆರೆದ ಅಕ್ಷಿಗಳನ್ನು ದಿಟ್ಟಿದರಾಗಿ ಮತ್ತ ವಚನಗಳೆಲ್ಲ ಸುಟ್ಟಿದ ಭಗವಂತನಾದ ಶ್ರೀಕೃಷ್ಣ